ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಡೆಂಗು, ಚಿಕನ್ ಗುನ್ಯಾ ಬರುತ್ತದೆ. ಈ ರೋಗಗಳ ಬಗ್ಗೆ ಭಯ ಬೇಡ, ಅವುಗಳು ಬರದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕು. ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ. ರೈತರ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಚರ್ಚೆ. ಬರ ಪರಿಹಾರ ಹಾಗೂ ಬೆಳೆ ವಿಮೆ ಹಣ ರೈತರಿಗೆ ಪಾವತಿಸುವಂತೆ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಕೋರಿಕೆ. ಬೆಳೆ ವಿಮೆ ಕಂಪನಿ ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಲಿ, ಕೇಂದ್ರ ಸರ್ಕಾರಕ್ಕೆ ಸಲಹೆ. ಬಾಲ್ಕಿಯ ಖಡ್ಗೇಶ್ವರ ಶಾಲೆಯಲ್ಲಿ ಸಮವಸ್ತ್ರ ದಿನಾಚರಣೆ ಸಮಾರಂಭ. ಸಮವಸ್ತ್ರಗಳು ಸಮಾನತೆ ಸಂಕೇತವಾಗಿವೆ. ಡಾಕ್ಟರ್ ಪಂಡಿತ್ ಬಿರಾದರ್. ಪ್ರಾಥಮಿಕ ಹಂತದಲ್ಲೇ ಮಕ್ಕಳು ಓದುವ ಮತ್ತು ಬರೆಯುವ ಕಡೆಗೆ ಗಮನ ಹರಿಸಿದರೆ ಕಾಲೇಜು ಮಟ್ಟದಲ್ಲಿ ಉತ್ತಮ ಅಂಕ ಗಳಿಸಬಹುದೆಂದು ಸಲಹೆ. ಬಾಲ್ಕಿ ತಾಲೂಕಿನ ದೇವಿನಗರ ಹಾಗೂ ಜೋಶಿಗಲ್ಲಿಂದ ಇಬ್ಬರು ಮಹಿಳೆಯರು ಕಾಣೆಯಾಗಿದ್ದಾರೆ. ಎಲ್ಲಾದರೂ ಕಂಡು ಬಂದರೆ ಬಾಲ್ಕಿ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಪಿಎಸ್ಐ ಮತ್ತು ಸಿಬ್ಬಂದಿಗಳಿಂದ ಪ್ರಕಟಣೆ. ವಾರ್ತೆಗಳ ವಿವರ. ಡೆಂಗು, ಚಿಕನ್ ಗುನ್ಯಾ ಹಾಗೂ ಮಲೇರಿಯಾ ರೋಗಗಳ ಬಗ್ಗೆ ಜನರು ಭಯ ಪಡಬೇಕಾಗಿದ್ದಿಲ್ಲ. ಆದರೆ ಮುಂಜಾಗ್ರತೆ ಕ್ರಮ ವಹಿಸಬೇಕೆಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಹೇಳಿದರು. ಅವರು ಮಂಗಳವಾರ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಡೆಂಗು ಹಾಗೂ ಚಿಕನ್ ಗುನ್ಯಾ ನಿಯಂತ್ರಣ ಕುರಿತು ಸಾರ್ವಜನಿಕರಿಗೆ ತಿಳಿಯಪಡಿಸಲು ಮಾಧ್ಯಮ ಪ್ರತಿನಿಧಿಗಳಿಗೆ ಹಮ್ಮಿಕೊಂಡಿರುವಂತಹ ಒಂದು ದಿನದ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಡೆಂಗು, ಚಿಕನ್ ಗುನ್ಯಾ, ಮಲೇರಿಯಾ ಕಾಯಿಲೆಗಳು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಈ ಒಂದು ಕಾಯಿಲೆಗಳು ಬರ್ತವೆ. ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ನೀರನ್ನು ನಿಲ್ಲದಂತೆ ನೋಡಿಕೊಳ್ಳಬೇಕು ಮತ್ತು ಇವುಗಳ ಬಗ್ಗೆ ಯಾವುದೇ ರೀತಿಯ ಭಯ ಪಡಬಾರದು, ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನುವಂಥ ಮಾತನ್ನು ನಿರ್ಗುಡೆ ಅವರು ಹೇಳಿದರು. ಮನೆಯ ಒಳಗೆ ಹಾಗೂ ಹೊರಗಡೆ ಮೇಲ್ಛಾವಣಿಯ ನೀರಿನ ತೊಟ್ಟಿಗಳನ್ನು ತಪ್ಪದೆ ವಾರಕ್ಕೊಮ್ಮೆ ನೀರನ್ನು ಖಾಲಿ ಮಾಡಿ ಒಣಗಿಸಿ ಮತ್ತೆ ನೀರು ತುಂಬಿದ ನಂತರ ಮುಚ್ಚಳಿಕೆಯಿಂದ ಅದನ್ನು ಭದ್ರವಾಗಿ ಮುಚ್ಚಿಡಬೇಕು ಎಂದು ಹೇಳಿದರು. ಒಡೆದ ಬಾಟಲಿ, ಟೀನ್, ಟೈರ್ ಇತ್ಯಾದಿಗಳಲ್ಲಿ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಏರ್ ಕೂಲರ್ ಹಾಗೂ ಬೆಂಕಿ ಆರಿಸಲು ಉಪಯೋಗಿಸುವ ಬಕೆಟ್ಗಳಲ್ಲಿಯ ನೀರನ್ನು ಆಗಾಗ್ಗೆ ಬದಲಾಯಿಸಬೇಕು ಮತ್ತು ಮಲಗುವಾಗ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಇಡೀಸ್ ಎಂಬ ಜಾತಿಯ ಸೊಳ್ಳೆಗಳು ಮನೆಯ ಒಳಗಡೆ ಹೋದಾನಿಗಳಲ್ಲಿ, ಆಮೇಲೆ ನೀರಿನ ಏರ್ ಕೂಲರ್, ನೀರಿನ ತೊಟ್ಟಿಗಳಲ್ಲಿ ಹೆಚ್ಚಾಗಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಈ ರೀತಿಯ ಸೊಳ್ಳೆಗಳು ಮನುಷ್ಯನಿಗೆ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ ಎಂದು ಹೇಳಿದರು. ಡೆಂಗ್ಯೂ ಜ್ವರ, ಈಡಿಸ್ ಈಜಿಪ್ರಾ ಎಂಬ ಒಂದು ಜಾತಿಯ ಸೊಳ್ಳೆಗಳ ಕಡಿತದಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ಒಂದು ವೈರಸ್ ಕಾಯಿಲೆಯಾಗಿದ್ದು ಇದಕ್ಕೆ ನಿಖರವಾದ ಔಷಧೋಪಚಾರ ಇಲ್ಲದೇ ಇರುವುದರಿಂದ ರೋಗ ತಡೆಗೆ ಹೆಚ್ಚಿನ ಗಮನ ನೀಡಬೇಕು. ಈ ರೋಗದ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಹಾಗೂ ರಕ್ತ ಮಿಶ್ರಿತ ಗಂಧೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ನಿರ್ಗುಡೆ ಅವರು ಹೇಳಿದರು. ಈ ರೋಗಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ಇಂದು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ತಾವು ಈ ಕುರಿತು ಹೆಚ್ಚಿನ ಪ್ರಚಾರ ನೀಡಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಬೀದರ್ ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿವರೆಗೆ ಒಟ್ಟು 63 ಡೆಂಗು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಇತ್ತೀಚೆಗೆ ಜುಲೈ 7 ಮತ್ತು 8ರಂದು 6 ಸಕ್ರಿಯ ಪ್ರಕರಣಗಳು ಸಹ ಇವೆ ಎಂದು ಹೇಳಿದರು. ಈ ಕಾರ್ಯಾಗಾರದಲ್ಲಿ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ, RCH ಅಧಿಕಾರಿ ಡಾಕ್ಟರ್ ಶಿವಶಂಕರ್, ಡಾಕ್ಟರ್ ಕಿರಣ್ ಪಾಟೀಲ್, ವಾರ್ತಾಧಿಕಾರಿ ಡಾಕ್ಟರ್ ಜಿ ಸುರೇಶ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸಂಗಪ್ಪ ಕಾಂಬಳೆ ಸೇರಿದಂತೆ ಇಲಾಖೆಯ ಜಿಲ್ಲೆಯ ವಿವಿಧ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿದರು. ಈಗಾಗಲೇ ರಾಜ್ಯದಲ್ಲಿ ಡೆಂಗು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ದಿನ ದಿನ ಮಳೆಗಾಲ ಆಗಸ್ಟ್ದಿಂದ ಅಕ್ಟೋಬರ್ ತನಕ ಇದು ಪ್ರತಿ ವರ್ಷ ಆಗಾದ ಕಾಯಿಲೆ. ಈ ವರ್ಷ ಸ್ವಲ್ಪ ತೀವ್ರ ರೂಪದಲ್ಲಿ ಜಾಸ್ತಿ ಕೇಸಸ್ ಆಗ್ತಾ ಇದ್ದಾವೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಜನವರಿ ಹಿಡ್ಕೊಂಡು 63 ಕೇಸ್ ಇದ್ದಾವೆ, ಹಳೇದು ಕೇಸಸ್ಸು. ನಿನ್ನೆ ಮೊನ್ನೆ ಆ್ಯಕ್ಟಿವ್ ಕೇಸಸ್ 6 ಕೇಸಸ್ ಇದ್ದಾವೆ. ನವರಾದ 2, ಬಾಲ್ಕಿ 2, ಬಸವ ಕಲ್ಯಾಣ 2 ಕೇಸ್ ಇದ್ದಾವೆ. ಅವರು ಕೂಡ ನಾರ್ಮಲ್ ಮನೆಯಲ್ಲೇ ಬಿದ್ದು ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಅವರು ಇವತ್ತು ನಾವು ಫೋನ್ ಮಾಡಿದಾಗ ಅವರು ಗುಣಮುಖವಾಗಿದ್ದಾರೆ. ಯಾರೂ ಅಡ್ಮಿಟೆಡ್ ಕೇಸಸ್ ಇಲ್ಲ. ಸೊ ಇದರಲ್ಲಿ ಯಾರೂ ಭಯ ಪಡೋದು ಬೇಕಾಗಿಲ್ಲ, ಯಾರೂ ಆತಂಕ ಪಡೋದು ಬೇಕಾಗಿಲ್ಲ. ಮತ್ತು ಸುಳ್ಳು ಸದ್ಯಕ್ಕೆ ಯಾರೂ ದಯವಿಟ್ಟು ನಂಬಬಾರ್ದು. ನಾವು ಮಾಧ್ಯಮ ಮಿತ್ರರಿಗೆ ನಾನು ಇನ್ನೊಂದು ಸಲ ಹೇಳ್ಕೊಳ್ತೇನೆ ಅಂದರೆ, ತಾವು ಇದರ ಬಗ್ಗೆ ಸ್ವಲ್ಪ ಜನರಲ್ಲಿ ಜಾಗೃತಿ ತರಬೇಕು. ನಾವು ಇಬ್ಬರು ಕೂಡ ಜಾಗೃತಿ ಮಾಡೋಣ. ಇದರಲ್ಲಿ ಮೇನು ಸೊಳ್ಳೆ ಉತ್ಪತ್ತಿ ಆಗದಾಗೆ ನೋಡ್ಕೋಬೇಕು. ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಸ್ವಚ್ಛವಾಗಿ ನೀರು ಎಲ್ಲಿ ನಿಂತ್ಕೊಳ್ಳುತ್ತೆ, ಮನೆ ಸುತ್ತಮುತ್ತ, ಮನೆ ತೊಟ್ಟಲಲ್ಲಿ, ಅಥವಾ ನಾವು ಏನು ತೆಂಗಿನ ಚಿಪ್ಪು ಅಥವಾ ಟೀ ಕುಡಿದ್ಬಿಟ್ಟು ಏನು ಪ್ಲಾಸ್ಟಿಕ್ ಕಪ್ಗಳು ಇರ್ತವೆ, ಪೇಪರ್ ಕಪ್ಗಳು ಇರ್ತವೆ, ಅಂಥದ್ರಲ್ಲಿ ಆ ಸೊಳ್ಳೆ ಉತ್ಪತ್ತಿ ಆಗಲಿಕ್ಕೆ 2 ml ನೀರು ಕೂಡ ಸಾಕು. ಸೊ ಆ ನೀರನ್ನು 7 ದಿವಸ ಅಲ್ಲೇ ಸಂಗ್ರಹಣೆ ಆಯಿತು. ಆ ನೀರ ಮೇಲೆ ಸೊಳ್ಳೆ ಕೊಟ್ಟು ಮೊಟ್ಟೆ ಇಡ್ತು ಅಂದರೆ ಇನ್ನೊಂದು 7 ದಿವಸದಲ್ಲಿ ಅದು ಅಡಲ್ಟ್ ಏನು ಸೊಳ್ಳೆ ಆಗಿಬಿಟ್ಟು ಅದು ಇನ್ಫೆಕ್ಟ್ ಆಗಿಬಿಟ್ಟು ಬೇರೆಯವ್ರಿಗೆ ಕಚ್ಚಾಗೋದು ಚಾನ್ಸಸ್ ಭಾಳ ತುಂಬ ಇರುತ್ತೆ. ಅದಕ್ಕಾಗಿ ನೀವು ಕೂತ್ಕೊಂಡು ಜನಜಾಲಿ ಜಾಗೃತಿ ಮಾಡಿಕೊಂಡು ಏನು ಲಾರ್ವಾ ಸರ್ವೀಕ್ಷೆ ಎಲ್ಲೆಲ್ಲಿ ನೀರು ನಿರುತ್ತೆ ಅದು ನೀರನ್ನು
ನಿಲ್ದಂಗೆ ನೋಡ್ಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ ಇದೆ. ತಾವು ಇದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಎಷ್ಟು ಜನಕ್ಕೆ ಈಗ ಈ ಲಾರ್ವಾ ಸರ್ವೆ ಮಾಡ್ತಿದ್ದಾರೆ ಸರ್? ಎಷ್ಟು ಮಾಡಿದ್ರೆ ಸಸ್ಪೆಕ್ಟೆಡ್ ಎಷ್ಟಿದ್ದಾರೆ? ಈ ಪ್ರತಿ ಶುಕ್ರವಾರ ನಾವು ಲಾರ್ವಾ ಸರ್ವೆ ಮಾಡ್ತೀವಿ. ಮತ್ತು ಹಳ್ಳಿ ಲೆವೆಲಲ್ಲಿ ಪ್ರತಿ ದಿವಸ ಮನೆ ಭೇಟಿ ಕೊಡ್ತಾರೆ. ಆ ಮನೆ ಭೇಟಿ ಕೊಡೋ ಟೈಮಲ್ಲೂ ಕೂಡ ಡೆಂಗು ಒಂದೇ ಅಲ್ಲ, ಬೇರೆ ಎಲ್ಲ ಕಾಯಿಲೆಗೂ ಜಾಗೃತಿ ಕೊಡ್ತಾರೆ. ಸ್ಪೆಷಲಿ ಈ ಟೈಮಲ್ಲಿ ಡೆಂಗು ಬಗ್ಗೆ ತುಂಬಾ ಅವರಿಗೆ IAC ಆ್ಯಕ್ಟಿವಿಟಿ ಎಲ್ಲರಿಗೆ ತಿಳುವಳಿಕೆ ಹೇಳ್ತಾರೆ. ಡೆಂಗು ಯಾತಕ್ಕೆ ಬರುತ್ತೆ, ಅದಕ್ಕೆ ಏನು ಮಾಡಬೇಕು ಮತ್ತು ಚಿಕಿತ್ಸೆ ಏನಿದೆ. ಡೆಂಗುಗೆ ಖಚಿತವಾಗಿ ಯಾವುದೂ ಚಿಕಿತ್ಸೆ ಇರೋದಿಲ್ಲ. ಸೊ ಸ್ವಯಂ ಪ್ರೇರಿತವಾಗಿ ನಾವು ಸೊಳ್ಳೆ ಕಚ್ಚದಂಗೆ ಸೊಳ್ಳೆ ಬತ್ತಿ ಹಚ್ಚಬೇಕು, ಸೊಳ್ಳೆ ಪರ್ದನ ಮಾಡಬೇಕು, ಬಾಗಿಲು ಕಿಟಕಿಗೆ ಆದಷ್ಟು ಜಾಲಿ ಹೊಡಿಸ್ಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಇರೋದು ಎಲ್ಲರ ಬಕೆಟ್ ಇರಲಿ ಅಥವಾ ಇದು ಇರಲಿ, ಅಲ್ಲಿ ನೀರಿನಿಂದಾಗೆ 7 ದಿವಸದಲ್ಲಿ ಎಲ್ಲನೇ ತೊಳೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ನೀರು ತುಂಬಿ ಸ್ವಚ್ಛವಾಗಿ ಅದರ ಮೇಲೆ ಮುಚ್ಚಣಿಕೆ ಹಾಕಬೇಕು. ಆ ಮುಚ್ಚಣಿಕೆ ಹಾಕಿದರೆ ಆ ನೀರಲ್ಲಿ ಸೊಳ್ಳೆ ಕೂತ್ಕೊಳ್ಳೋಂಗೆ ನಾವು ನೋಡ್ಕೋಬೇಕಾಗುತ್ತೆ. ಸೊಳ್ಳೆ ಕೂತಾದರೆ ಅದು ಮಟ್ಟೆ ಆಗುತ್ತೆ. ಈಗಾಗಲೇ ಗ್ರಾಮೀಣ ಪ್ರದೇಶ ಆಗಲಿ ಅರ್ಬನ್ ಪ್ರದೇಶ ಆಗಲಿ ನಾವು ಪ್ರತಿ ಶುಕ್ರವಾರ ಅಂತ ವಾರ ಫುಟ್ಟಲ್ಲಿ ನಾವು ಡ್ರೈ ಡೇ ಅಂತ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ಆಗಲೇ ಮಾನ್ಯ ಎಲ್ಲರೂ ಚಾಲನೆಯೇ ಕೊಟ್ಟಿದ್ದೇವೆ. ಅದಕ್ಕಾಗಿ ಪ್ರತಿ ರೂರಲಲ್ಲಿ ಅರ್ಬನಲ್ಲಿ ಪ್ರತಿ ಶುಕ್ರವಾರ ನಾವು ಮನೆ ತೆರಳಿಬಿಟ್ಟು ಈ ಡೆಂಗು ಎಲ್ಲ ಲಾರ್ವಾ ಎಲ್ಲೆಲ್ಲಿ ಮನೆ ಸಿಗುತ್ತವೆ, 7 ದಿವಸದಲ್ಲಿ ನೀರು ಎಲ್ಲೆಲ್ಲಿ ಇರುತ್ತೆ ಅದು ಎಲ್ಲನ ನಾವು ಖಾಲಿ ಮಾಡಿ ನಾವೇ ಖುದ್ದಾಗಿ ಖಾಲಿ ಮಾಡಿಬಿಟ್ಟು ಆ ಮನೆಯವರಿಗೆ ಮಾತ್ರ ಇದ್ರ ಬಗ್ಗೆ ತಿಳುವಳಿಕೆ ಹೇಳಿಬಿಟ್ಟು ನಾವು ಡ್ರೈ ಡೇನ ಆಚರಣೆ ಮಾಡ್ತೀವಿ. ಈಗ ಒಂದು ದಿನಕ್ಕೆ ಎಷ್ಟು ಪರೀಕ್ಷೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ ಸರ್? ನಂತರ ಗ್ರಾಮೀಣ ಭಾಗದಾಗ ಈ ಡೆಂಗ್ಯೂ ಭಾಳ ಇದೆ ಸರ್. 54 ಪ್ರಕರಣಗಳು ಗ್ರಾಮೀಣ ಭಾಗದಲ್ಲೇ ಇದೆ ಸರ್. ಈ 64 ಕೇಸಸ್ಗಳು ಗ್ರಾಮೀಣ ಭಾಗದಲ್ಲಿ ಅಷ್ಟು ಜಾಗೃತಿ ಮೂಡಿಸೋ ಕೆಲಸ ಆಗ್ತಿಲ್ಲ ಸರ್. ಹೇಗೆ ಗ್ರಾಮೀಣ ಪೇಜದಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಆಗ್ತಾ ಇದೆ. ಬಟ್ ಏನಾಗುತ್ತೆ ಅಂದರೆ ನಮಗೆ ಲೇಟ್ ಪ್ರೆಸೆಂಟೇಷನ್ ಏನಾರು ಆದಾಗ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಜ್ವರ ಇವೆಲ್ಲ ಬಂದಾಗ ಅಲ್ಲಿಂದಲ್ಲೇ ಸ್ವಯಂ ಪ್ರೇರಿತವಾಗಿ ಔಷಧಿ ತಗೋತಾರೆ. ಇಂಥ ಪ್ರಕರಣಗಳು ಆದಾಗೇ ನಮಗೆ ಸಮಸ್ಯೆ ಬರೋದು. ಆದರೂ ಕೂಡ ಪ್ರತಿಯೊಂದು ಮನೆಗೆ ನಾವು ಭೇಟಿ ನೀಡಿಬಿಟ್ಟು ಈ ಲಾರ್ವಾ ಸಮೀಕ್ಷೆನ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ನಿಮ್ಮ ಸಹಕಾರ ಬೇಕಾಗುತ್ತೆ. ನೀವು ಸಹಕಾರ ಮಾಡಿದ್ರೆ ನೀವು ಕೂಡ್ಬಿಟ್ಟು ಜಿಲ್ಲೆಯಲ್ಲೇ ಒಂದು ಮಾದರಿ ಜಿಲ್ಲೆಯನ್ನು ಮಾಡೋಣ ಅಂತ ನಿಮಗೆ ಸಹಕಾರ ನಾನು ಕೇಳ್ಕೊತಾ ಇದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿ ಮತ್ತು CO ಮೇಡಮ್ ಹತ್ರ ಒಂದು ಮೀಟಿಂಗ್ ಆಗಿದೆ. ಈಗಾಗಲೇ ನಾಳೆನೂ ಅವರು ಮತ್ತೆ ತುರ್ತಾಗಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಈ ವಿಷಯ ಬಗ್ಗೆ ಮುನ್ಸಿಪಾಲ್ಟಿಯವರಿಗೆ ಅವರಿಗೆ ತಾವರು ಮಾರ್ಗದರ್ಶನ ಕೊಡ್ತಾರೆ. ಅಲ್ಲಿ ಲಾಸ್ಟ್ ಟೈಮು ಕೊಟ್ಟಿದ್ದಾರೆ, ಈ ಟೈಮು ಕೊಡ್ತಾರೆ. ಬಟ್ ಇದರಲ್ಲಿ ಫಾಗಿಂಗ್ ಅಷ್ಟು ಕೆಲಸ ಮಾಡೋದಿಲ್ಲ. ಏಕೆ ಫಾಗಿಂಗ್ ಕೆಲಸ ಮಾಡಲ್ಲ ಅಂದರೆ ಸೊಳ್ಳೆಗಳನ್ನು ಶುದ್ಧ ನೀರಲ್ಲಿ ಕೂತ್ಕೊಳ್ಳುತ್ತೆ. ನಾವು ಫಾಗಿಂಗ್ ಎಲ್ಲರೂ ಏನಾರು ಮಾಡಿದಾಗ ನಾವೇನಾಗುತ್ತೆ ಅಂದರೆ ಚರಂಡಿ ಎಲ್ಲ ಮಾಡ್ತೀವಿ. ಆದರೂ ಕೂಡ ಇಂಪಾರ್ಟೆಂಟ್ ಇದೆ, ಎಲ್ಲ ಸೊಳ್ಳೆಯನ್ನು ನಿಯಂತ್ರಣ ಮಾಡಲೇಬೇಕು. ಅದರ ಚರಂಡಿಲಿರೋದು ಫೈಲೇರಿಯಾಸಿಸ್ಸು, ಆನೆಕಾಲು ರೋಗದ ಸೊಳ್ಳೆಗಳು ಅಲ್ಲಿ ಇರ್ತವೆ. ಈ ಡೆಂಗು ಸೊಳ್ಳೆಗಳು ಏನವ ಅಂದರೆ ಬೆಳಗ್ಗೆನೇ ಕಚ್ತವೆ, ಅದು ಶುದ್ಧ ನೀರಲ್ಲಿ ಕೂತ್ಕೊಳ್ಳುತ್ತೆ. ಆ ಶುದ್ಧ ನೀರನ್ನು ನಾವು ಖಾಲಿ ಮಾಡಿಬಿಟ್ಟು ತುಂಬಿದ್ಬಿಟ್ರೆ ಅದು ಅದಕ್ಕಿಂತ ಜಾಸ್ತಿ ಬೆಸ್ಟ್ ಉಪಾಯ ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಡೆಂಗು ಕಾಣಿಸ್ಕೊಡ್ತು ಲಕ್ಷಣ ಕಾಣದ್ರೆ ದಯವಿಟ್ಟು ಎಲ್ಲರೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ವೈದ್ಯರು ಬೆಳಗ್ಗೆಯಿಂದ ಸಾಯಂಕಾಲ ಇರ್ತಾರೆ. CSC ತಾಲೂಕು ಹಾಸ್ಪಿಟಲ್ 24 hours ಸರ್ವಿಸ್ ಇರುತ್ತೆ. ನಾವು ಇದರ ಸೋಪಾಗಿ ತಗೋಬೇಕು ಅಂತ ಸಂಕೇತ ಏನಾರ ಆದರೆ ನಾವು ಒಳ್ಳೆ ಮಾದರಿಯಿಂದ ಇದರಿಂದ ಚಿಕಿತ್ಸೆ ಕೊಡ್ತೀವಿ. ತಾವು ಮಾಧ್ಯಮ ಮಿತ್ರರು ಜನಗೂ ಕೂಡ ಇದೆ. ನಾವು ಯಾವ ಥರ ಕೋವಿಡಲ್ಲಿ ನಾವು ಕೆಲಸ ಮಾಡಿದ್ದೀವಿ, ಈ ಸಲನೂ ನಾವು ಹಂಗೆ ಮಾಡಿಬಿಟ್ಟು ನಿಮ್ಮ ಸಹಕಾರದಿಂದ ನಾವು ಡೆಂಗು ನಿಯಂತ್ರಣ ಮಾಡ್ತೀವಿ ಮತ್ತು ಬೀದರ್ ಜಿಲ್ಲೆ ಒಂದು ಮಾದರಿ ಮಾಡ್ತೀವಿ ಅಂತ ನಾನು ನಿಮ್ಮಲ್ಲಿ ಒಂದೇನೋ ಸಲ ಕೇಳ್ತೀನಿ. ರೈತರ ವಿವಿಧ ಸಮಸ್ಯೆಗಳ ಕುರಿತಾದ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ರೈತರಿಗೆ ಬರಬೇಕಾಗಿರುವಂತಹ ಬರ ಪರಿಹಾರ ಹಣ ಇವತ್ತಿಗೂ ಕೂಡ ಕೆಲವರಿಗೆ ಬಂದಿಲ್ಲ. ಕೆಲವರು ಇನ್ನೂ ಕಚೇರಿಗಳಿಗೆ ಅಲಿದಾಡುವಂತಹ ಪರಿಸ್ಥಿತಿ ಬಂದಿದೆ. ಬೆಳೆ ಪರಿಹಾರ ಕೂಡ ಬಂದಿಲ್ಲ. ಇನ್ಶೂರೆನ್ಸ್ ಕಂಪನಿಯವರು ಸರಿಯಾಗಿ ಒಂದು ಇನ್ಶೂರೆನ್ಸ್ ಅನ್ನು ನೀಡ್ತಾ ಇಲ್ಲ. ಕೇಂದ್ರ ಸರ್ಕಾರ ವಿಮೆ ತುಂಬಿಸಿಕೊಳ್ಳಿಕ್ಕೆ ಖಾಸಗಿ ಕಂಪನಿಗೆ ಅವಕಾಶ ನೀಡದೆ ಅದನ್ನು ಆ ಕಂಪನಿಯನ್ನು ಸರ್ಕಾರ ಮಟ್ಟದಲ್ಲಿ ಉಳಿಸಿಕೊಂಡು ರೈತರಿಗೆ ಸರಿಯಾಗಿ ಒಂದು ಬೆಳೆ ವಿಮೆ ಪರಿಹಾರವನ್ನು ಕೂಡ ಕೊಡಬೇಕು. ಕಳೆದ ಜಿಲ್ಲಾಧಿಕಾರಿಗಳಾಗಿರುವಂತಹ ಗೋವಿಂದ ರೆಡ್ಡಿ ಅವರು ರೈತರಿಗೆ ಬಾಕಿ ಇರುವಂತಹ ಕಬ್ಬಿನ ಬಿಲ್ಲನ್ನು ಕೊಡಿಸುವುದಾಗಿ ಹೇಳಿದ್ರು. ಅದು ಕೂಡ ರೈತರಿಗೆ ಕೂಡಲೇ ಸಿಗಬೇಕು. ರೈತರಿಗೆ ಒಂದು ತಾಡಪತ್ರಿಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡಲು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಅಲ್ಲಿನ ಸರ್ಕಾರ ರೈತರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ. ರೈತರ ಹಿತ ಕಾಯುವಲ್ಲಿ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ 10 ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಹೀಗಾಗಿ ಅಲ್ಲಿರುವಂಥ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲಿದ್ದಾರೆ. ಅಲ್ಲಿರುವ ಕಾಂಗ್ರೆಸ್ ಸರ್ಕಾರವೇ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಹೀಗಾಗಿ ತೆಲಂಗಾಣದಲ್ಲಿ ರೈತರಿಗೆ ಸಿಗುತ್ತಿರುವ ಅವಕಾಶಗಳೇ ರಾಜ್ಯದಲ್ಲೂ ಸಿಗಬೇಕೆಂದು ರೈತ ಸಂಘದ ಪ್ರಮುಖರು ಒತ್ತಾಯ ಮಾಡಿದರು. ಇದೇ ವೇಳೆ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರೈತರಿಗೆ ನ್ಯಾಯ ಒದಗಿಸಿಕೊಡುವಂತೆ ಹಾಗೂ ರೈತರ ಸಮಸ್ಯೆಗಳನ್ನು ಶೀಘ್ರವೇ ಬಗೆಹರಿಸುವಂತೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಜಯಘೋಷ ಕೂಡ ರೈತರು ಕೂಗಿದ್ರು.
ಮತ್ತು ಮತ್ತೊಂದು ನಿಮಗೆ ಹೇಳ್ತೀನಿ, ಇದು ಆಗಿಂದಾಯ್ತು. ಮತ್ತು ಯಂತ್ರೋಪಕರಣಗಳು ನೀವು ಬರ್ತಾವೆ, ನಿಮ್ಮ ಬಜೆಟ್ ಬರ್ತದೆ. ಯಾರಿಗೆ ಅಧಿಕಾರಿಗಳು ಇವರು ಯಾರು ಹಿಂಗೆ ಹೋಗಿ ಹೇಳ್ಯಾರ? ಯಾರ ರೈತರಿಗೆ ಯಾವತ್ತರ ಒಂದರ ಮೀಟಿಂಗ್ ಮಾಡ್ಯಾರ? ಯಾರು ಇಲ್ಲ. ಯಾರ ರೈತರಿಗೆ ಸೇರಿಸ್ಕೊಂಡ್ರ? ಒಂದೇ ನನಗೆ ತೋರಿಸ್ರಿ, ನೀವು ಒಂದು ಫೋಟೋ ತೋರಿಸ್ರಿ, ಒಂದು ವಿಡಿಯೋ ತೋರಿಸ್ರಿ, GPS ಕೇಸ್ ಆಯ್ತು, ಒಂದು ಗ್ರಾಮಕ್ಕೆ ಹೋಗಿ ಭೇಟಿ ಮಾಡ್ಯಾರ, ರೈತರಿಗೆ ಹೇಳ್ಯಾರ, ಇದ್ರ ಬಗ್ಗೆ ತಿಳಿ ಹೇಳ್ಯಾರ ಅಂತೇಳಿ ನಮಗೆ ತೋರಿಸ್ರಿ. ನಾನು ಏನು ಹೇಳ್ತೀರಿ ಅದು ಮಾಡ್ತೀನಿ. ನನಗೆ ಯಾವುದೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಇವತ್ತು ರೈತರು ಯಾರು ಕೇಳೋದಿಲ್ಲ, ಯಾವ ಅಧಿಕಾರಿನೂ ಕೇಳೋದಿಲ್ಲ. ನೆಕ್ಸ್ಟ್ ಮತ್ತೊಂದು ಹೇಳ್ತೀನಿ, ಇದು ಯಂತ್ರೋಪಕರಣ, ಔಷಧಿ ಬರ್ತಾವ, ಯಾವಾಗ ಬರ್ತಾವ ಯಾರಿಗೂ ಗೊತ್ತಿಲ್ಲ. ಯಾವಾಗ ಬರ್ತಾವ ಯಾರಿಗೆ ಪರಿಚಯ ಅದ ಅವ್ರಿಗೆ ಅಷ್ಟೇ ಹೋಗ್ತಾವ. ಸಾಮಾನ್ಯ ರೈತರಿಗೆ, ಪಾಪ ಮುಗ್ಧ ರೈತರಿಗೆ ಎಲ್ಲ ಸಿಗ್ತಾವೆ. ಒಬ್ಬರೇ ರೈತರಿಗೆ ತೋರಿಸ ನನಗೆ ಮುಗ್ಧ ರೈತರಿಗೆ ಹೋಗಿ ಮುಟ್ಟಾನೆ ಔಷಧಿ ಅಂತ. ಇದು ಮತ್ತೆ ಫರ್ಟಿಲೈಸರ್ಗಳಿಗೆ ಸಪ್ಲೈ ಆಗ್ತಾವ, ಒಳಗಡೆ ಬೀಜಗಳು ಬರ್ತಾವ. ಇಲ್ಲಿ SC ST ಗೆ ಎಷ್ಟು 90% ಸಬ್ಸಿಡಿ ಅದ, ಜನರಲ್ 50% ಅದ. ಇಲ್ಲಿ SC ST ರೈತರು ಸತತವಾಗಿ ಬರಗಾಲಕ್ಕೆ ಮತ್ತು ಅತಿವೃಷ್ಟಿಗೆ ತುತ್ತಾಗಿ ನೂರಾರು ಸಾರಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಾಗ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಬಂದಾಗ, ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಸಹ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡ್ಕೊತ ಬಂದೀವಿ. ಆದರೆ ಇಲ್ಲಿವರೆಗೆ ರೈತರ ಬಗ್ಗೆ ಯಾರೂ ಸಹ ಕಾಳಜಿಯನ್ನು ತೋರಿಸದೆ ಬರೀ ಮಾಡೋಣ, ನೋಡೋಣ, ಹೇಳೋಣ ಅನ್ನುವಂಥ ಭಾಷೆಯಲ್ಲಿ ಉತ್ತರ ಸಿಗ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಜಿಲ್ಲೆಗೆ ಹೊಸದಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, SP ಅವರು ಬಂದಿದ್ದಾರೆ. ಅವರನ್ನು ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಗೋವಿಂದ ರೆಡ್ಡಿಯವರು ಏನು ಆಶ್ವಾಸನೆ ಕೊಟ್ಟಿರೋ ಕಬ್ಬಿನ ಪೇಮೆಂಟ್ ಏನಿದೆ ತಕ್ಷಣ ಕೊಡಿಸ್ತೀನಿ. ಆ ನಂತರ ಈಗೇನು ರೈತರಿಗೆ ಬರಗಾಲದ ಪರಿಹಾರ ಸಾಕಷ್ಟು ರೈತರಿಗೆ ಕೈ ಬಿಟ್ಟಿವೆ, ಆ ರೈತರಿಗೆ ದುಡ್ಡು ಸಿಕ್ಕಿಲ್ಲ, ಅವರು ಕಚೇರಿಗೆ ಅಲೆದಾಡ್ತಾ ಇದ್ದಾರೆ. ಅತ್ಯಂತ ಕಡು ಬಡವರು, ಅವರಿಗೆ ಯಾವುದೇ ಓದು ಬರದೇ ಇರತಕ್ಕಂಥ ರೈತರಿಗೆ ಓಡಾಡ್ಲಿಕ್ಕೆ ಆಗಲ್ಲಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಮನವರಿಕೆ ಮಾಡಿದಾಗ ನಾವು ಪ್ರತಿಯೊಂದು ಹಳ್ಳಿಗೆ ಯಾವ್ಯಾವ ರೈತರಿಗೆ ಹಣ ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅನ್ನುವಂಥದ್ದು ಕಳಿಸಿ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾವು ಅಗ್ರಿಕಲ್ಚರ್ ಅಧಿಕಾರಿಗಳ ಹತ್ರನೂ ಬಂದಿದ್ದೀವಿ. ಅವರು ಈ ಅಂಕಿಅಂಶಗಳನ್ನು ಕೊಟ್ಟಿದ್ದ ಪ್ರಕಾರ ನಮ್ಮ ಇನ್ನೂ 30ರಿಂದ 40% ಹೆಚ್ಚಾಗಿ ರೈತರಿಗೆ ಹಣವನ್ನು ಬರಬೇಕಾಗಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಹಣದ ಜೊತೆಗೆ ರಾಜ್ಯ ಸರ್ಕಾರದ SDRF ಹಣವನ್ನು ನಮ್ಮ ಜಿಲ್ಲೆಯ ರೈತರಿಗೆ ಬರಬೇಕು. ಇವತ್ತು ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಅನ್ನುವಂಥ 4,000 ರೂಪಾಯಿ ಹಿಂದಿದ್ದಂಥ ಸರ್ಕಾರ ಕೊಡ್ತಾ ಇತ್ತು. ಅದನ್ನು ಸಹ ಈಗಿನ ಸರ್ಕಾರ 4,000 ಬಂದ್ ಮಾಡಿದೆ. ಅದೇ ರೀತಿ ಬರಗಾಲ ಪರಿಹಾರಗೂ ಹಣ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಅಧಿಕಾರಿಗಳ ಮುಖಾಂತರ ಒತ್ತಾಯವನ್ನು ಮಾಡಿ, ಹಾಗೂ ನಮ್ಮ ಕೃಷಿ ಇಲಾಖೆಯಿಂದ ಬೆಳೆ ವಿಮೆ ಭಾಳಷ್ಟು ರೈತರಿಗೆ ಇವತ್ತು ಸಿಕ್ಕಿಲ್ಲ. ವಿಮೆ ನಾವು ಸರ್ಕಾರಕ್ಕೆ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಪ್ರೈವೇಟ್ ಬೇಡ, ಸರ್ಕಾರದೇ ವಿಮಾ ಕಂಪ್ನಿ ಇದ್ದಾಗ ಯಾವುದೇ ರೈತರಿಗೆ ಮೋಸ ಆಗೋದಿಲ್ಲ. ಏನು ಪ್ರೈವೇಟೈಸ್ ಮಾಡ್ಯಾರ ಅದು ಒಳ್ಳೆಯ ಉದ್ದೇಶದಿಂದ ಮೋದಿಯವರು ಮಾಡಿರಬೇಕು, ಆದರೆ ರೈತರಿಗೆ ಇನ್ಶೂರೆನ್ಸ್ ಕಂಪ್ನಿಗಳು ಮೋಸ ಮಾಡ್ತಾವೆ. ಯಾಕೆ ಮಾಡ್ತಾರೆ ಅಂದರೆ ಅವರು ಬಿಸ್ನೆಸ್ಸು ₹1 ಹಚ್ಚಿ ₹2 ಹೊಡೆಯೋ ಸಲುವಾಗಿ ಆ ಕಂಪನಿಗಳು ಇರ್ತಾವೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿಗೆ, ಕೇಂದ್ರದ ಕೃಷಿ ಸಚಿವರಿಗೆ ಒತ್ತಾಯ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೃಷಿಯ ಬೆಳೆ ವಿಮೆ ಏನಿದೆ ಚೆನ್ನಾಗಿದೆ, ಆದರೆ ಪ್ರೈವೇಟ್ ಬೇಡ, ಸರ್ಕಾರದ ಮಟ್ಟದಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ರೀತಿ ಸರ್ಕಾರಕ್ಕೆ ಮಾಡ್ಕೊಂಡಾಗ ಯಾವ ಹಾನಿನೂ ಇಲ್ಲ. ನಿಮ್ಮ ಹಣ ನೀವು ಕಟ್ತೀರಿ, ರಾಜ್ಯ ಸರ್ಕಾರ ಅವ್ರ ಪಾಲಿನ ಹಣ ಕಟ್ತದೆ, ರೈತರು ಕಟ್ತಾರೆ. ಅದರಲ್ಲೇ 90% ಕೊಳ್ಳೆ ಹೊಡಿತಕ್ಕಂಥ ಕೆಲಸ ಪ್ರೈವೇಟ್ ಕಂಪ್ನಿ ಮಾಡ್ತಾ ಇದ್ದೇವಿನ ಅವ್ರ ಮನೇದು ಏನು ಕೊಡೋಂಗಿಲ್ಲ. ಅದಕ್ಕೆ ದಯವಿಟ್ಟು ಸರ್ಕಾರ ರೈತರ ಬಗ್ಗೆ ಕಳಕಳಿ ಇದ್ದರೆ ಆ ವಿಮಾ ಕಂಪನಿ ಏನಿದೆ ಪ್ರೈವೇಟೈಸ್ ತೆಗಿಬೇಕು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಬೆಳೆ ವಿಮೆ ಬರ ಆಗಿದೆ, ಬೆಳೆ ವಿಮೆ ರೈತರಿಗೆ ಯಾಕೆ ಕೊಟ್ಟಿಲ್ಲ, ಆ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು, ರೈತರಿಗೆ ಕೊಡಿಸ್ಬೇಕು. ಮತ್ತು ಈಗೇನು ನಮ್ಮ ಮುಂದೆ ಈ ವರ್ಷ ಮಳೆ ಚೆನ್ನಾಗಾಗಿದೆ, ಸ್ಟಾರ್ಟಿಂಗ್ದಲ್ಲಿ ಬೆಳೆ ಚೆನ್ನಾಗಾಗಿವೆ. ಅದಕ್ಕೆ ತಾಡ್ಪಲ್ಗಳು ಏನು ತಾಡ್ಪತ್ರಿ ಅಂತೀವಿ, ರೈತರಿಗೆ ಜಿಲ್ಲೆಯಲ್ಲಿ ಎಷ್ಟು ಬೇಕು ಅಷ್ಟು ಕೊಡ್ತಕ್ಕಂಥದ್ದು. ಹಾಗೆ ಸ್ಪ್ರಿಂಕ್ಲರ್ಗಳು ಎಷ್ಟೋ ರೈತರು ವರ್ಷ 2 ವರ್ಷ ಆಯಿತು ಹಣ ಕಟ್ಟ್ಯಾರ, ಪೈಪ್ ಕೊಡ್ತಾ ಇಲ್ಲ. ಅದಕ್ಕೆ ಪ್ರತಿಯೊಬ್ಬ ರೈತರಿಗೆ ಏನು ಯಾರು ದುಡ್ಡು ಕಟ್ಟ್ಯಾರ ಅವ್ರಿಗೆ ಪೈಪ್ ಕೊಡಿಸ್ಬೇಕು. ಹಾಗೂ ಅದರಲ್ಲಿ ಸಹ 2-3 ಕಂಪನಿಗಳು ಭಾಳ ಕ್ವಾಲಿಟಿ ಸರಿ ಇಲ್ಲ, ಅವು ಒಂದೇ ವರ್ಷದಲ್ಲಿ ಸ್ಪ್ರಿಂಕ್ಲರ್ ಪೈಪ್ ಒಡೆದೋಗ್ತಾ ಇವೆ, ಕಾಲು ಕೊಟ್ಟರು ಮುರಿತಾ ಇವೆ. ಆ ಜೈನ್ ಕಂಪನಿ ಕೆಲವೊಂದು 2-3 ಕಂಪನಿ ಒಳ್ಳೆಯವಿವೆ, ಆ ಕಂಪನಿಯ ಜೈನ್ ಹಿಡ್ಕೊಂಡು ಇನ್ನೂ ರುಗುಂಟ ಇವೆ. ಅದಕ್ಕೆ ನಾನು ಈ ತಮ್ಮ ಮಾಧ್ಯಮ ಮುಖಾಂತರ ಜಿಲ್ಲಾಧಿಕಾರಿ ಮತ್ತು ಅಗ್ರಿಕಲ್ಚರ್ JD ಅವರಿಗೆ ಒತ್ತಾಯ ಮಾಡ್ತೀನಿ, ರೈತರನ್ನು ಒಳಗೊಂಡು ಒಂದು ಸಭೆಯನ್ನು ಮಾಡಿ ರೈತರಿಗೆ ಯಾವ ಕಂಪನಿಯ ಔಷಧ ಬೇಕು, ಯಾವ ಕಂಪನಿಯ ಪೈಪ್ ಬೇಕು, ಮಷಿನರಿ ಯಾವ ರೈತರಿಗೆ ಉಪಯೋಗ ಆಗಿವೆ ಅನ್ನುವಂಥದ್ದು ಸಜೆಷನ್ ತೊಗೊಂಡು ತರಿಸ್ಬೇಕನ್ನುವಂಥದ್ದು ಒತ್ತಾಯವನ್ನು ಮಾಡಿ ನಮ್ಮ ಬೀದರ್ ಜಿಲ್ಲಾ ರೈತ ಸಂಘ ಮಲ್ಲಿಕಾರ್ಜುನ ಸ್ವಾಮಿ ಅಧ್ಯಕ್ಷ.
ಎಲ್ಲಿ ದೇಶದ ಕೂಡ ಅತಿವೃಷ್ಟಿ ಅನಾವೃಷ್ಟಿ ಆಗಿ ಭಾಳಷ್ಟು ಬೆಳೆ ಹಾನಿ ಆಗಿದ ಕಾರಣದಿಂದ ಏನು ಮಾಡ್ಯಾರ ಅಂದ್ರೆ ನಮ್ಮ ಪಕ್ಕಕ್ಕಿರೋಂಥ 10 ಕಿಲೋಮೀಟರ್ ಬಾಜು ಇದೆ ತೆಲಂಗಾಣ ಪ್ರದೇಶ ಒಕ್ಕಲಿಗರ ಕರ್ಜ ಪೂರ್ಣ 100% ಮಾಫ್ ಮಾಡ್ಯಾರ. ಅದಕ್ಕೇನಂತಾರೆ ಅದೇ ಸರ್ಕಾರ ಅಲ್ಲಿ ಬಿ ಇಲ್ಲ, ಅದೇ ಸರ್ಕಾರ ಇಲ್ಲಿ ಬಿ ಇಲ್ಲ, ಅದೇ ಕಾನೂನು ಅಲ್ಲಿ ಬಿ, ಅದೇ ರಾಷ್ಟ್ರೀಯ ಅಧ್ಯಕ್ಷರೇ ಇಲ್ಲಿ ಬಿ ಅವರೇ ಅಲ್ಲ. ಅದಕ್ಕೆ ದಯಮಾಡಿ ನಮ್ಮ ಒಕ್ಕಲಿಗರಿಗೆ ಬಿ ನಮ್ಮಲ್ಲಿ ಬಿ ಪಕ್ಕದಾಗೆ ಇದ್ದೀವಿ 5 ಕಿಲೋಮೀಟರ್ ಬಾಜುದಾಗೆ ನಮ್ಮ ಒಕ್ಕಲಿಗರಿಗೆ ಬಿ ಕರ್ಜ ಪೂರ ಮಾಫ್ ಮಾಡಬೇಕು ಅಂತ ಕಸಿ ನಿಮ್ಮ ಮುಖಾಂತರ ಈ ಆಫೀಸ್ ಮುಖಾಂತರ ನಾವು ವಿನಂತಿ ಮಾಡ್ತೀನಿ. ಒಂದೇ ಶಬ್ದನ ಮುಗಿಸ್ತೀನಿ. ಭಾಲ್ಕಿಯ ಖಡ್ಗೇಶ್ವರ ಶಾಲೆಯಲ್ಲಿ ಸಮವಸ್ತ್ರ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಮಕ್ಕಳು ಸಮವಸ್ತ್ರಗಳನ್ನು ಧರಿಸಿ ಮಿಂಚಿದ್ರು. ಈ ಕುರಿತು ಖ್ಯಾತ ದಂತ ವೈದ್ಯರಾಗಿರುವಂತಹ ಡಾಕ್ಟರ್ ಪಂಡಿತ್ ಬಿರಾದರ್ ಅವರು ಮಾತನಾಡ್ತಾ ಸಮವಸ್ತ್ರ ಸಮಾನತೆಯ ಸಂಕೇತವಾಗಿದೆ. ಬಡವರು, ಶ್ರೀಮಂತರು, ಕೆಳವರ್ಗದವರು, ಮೇಲ್ವರ್ಗದವರು ಎನ್ನುವಂಥ ಭೇದ ಭಾವ ಮೂಡದೆ ಎಲ್ಲರೂ ಕೂಡ ಸಮಾನರು ಎನ್ನುವಂಥ ಭಾವನೆಯನ್ನು ಮೂಡಿಸಲಿಕ್ಕೆ ಸಮವಸ್ತ್ರಗಳು ಸಹಕಾರಿಯಾಗಿವೆ. ಆದ್ದರಿಂದ ಪ್ರತಿದಿನ ಸಮವಸ್ತ್ರಗಳನ್ನು ವಿದ್ಯಾರ್ಥಿಗಳು ಧರಿಸಿಕೊಂಡು ಬರಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಅಲ್ಲದೆ ಮಕ್ಕಳು ಓದಿನ ಕಡೆಗೆ ಹೆಚ್ಚಿಗೆ ಗಮನ ಹರಿಸಬೇಕು. ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ಓದಲಿಕ್ಕೆ ಬರೀಲಿಕ್ಕೆ ಪ್ರಾರಂಭ ಮಾಡಿದರೆ, ಚೆನ್ನಾಗಿ ಅಧ್ಯಯನ ಮಾಡಿದರೆ ಕಾಲೇಜು ಹಂತದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಅತ್ಯುನ್ನತ ಸಾಧನೆಯನ್ನು ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಆದ್ದರಿಂದ ಸತತ ಪರಿಶ್ರಮ, ಅಧ್ಯಯನ ಮತ್ತು ಸಮಯ ಪಾಲನೆ ವಿದ್ಯಾರ್ಥಿಗಳು ತಪ್ಪದೇ ಪಾಲಿಸಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಡಾಕ್ಟರ್ ಪಂಡಿತ್ ಬಿರಾದರ್ ಅವರು ಹೇಳಿದರು. ಭಾಲ್ಕಿಯ ಖಡ್ಗೇಶ್ವರ ಪ್ರೌಢಶಾಲೆಯಲ್ಲಿ ಸಮವಸ್ತ್ರ ದಿನಾಚರಣೆ, ಸಮವಸ್ತ್ರ ಸಮಾನತೆಯ ಸಂಕೇತ. ಡಾಕ್ಟರ್ ಪಂಡಿತ್ ಬಿರಾದರ್ ನಿರಂತರ ಓದು ಅಧ್ಯಯನ ವಿದ್ಯಾರ್ಥಿಗಳ ಸಾಧನೆಗೆ ಸಹಕಾರಿಯಾಗಲಿದೆ, ಜೊತೆಗೆ ಸಮವಸ್ತ್ರ ಸಮಾನತೆಯ ಸಂಕೇತವಾಗಿದೆ ಎಂದು ಡಾಕ್ಟರ್ ಪಂಡಿತ್ ಬಿರಾದರ್ ದಂತ ವೈದ್ಯರು ಹೇಳಿದರು. ಭಾಲ್ಕಿ ಪಟ್ಟಣದ ಲೆಕ್ಚರ್ ಕಾಲೋನಿಯ ಖಡ್ಗೇಶ್ವರ ವಿದ್ಯಾಮಂದಿರ ಖಡ್ಗೇಶ್ವರ ಪ್ರೌಢಶಾಲೆಯಲ್ಲಿ ಇವತ್ತು ಶುಕ್ರವಾರ ಮುಂಜಾನೆ 11 ಗಂಟೆಗೆ ಆಯೋಜಿಸಿದ ಸಮವಸ್ತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರೌಢಶಾಲಾ ಹಂತದಿಂದ ವಿದ್ಯಾರ್ಥಿಗಳು ನಿರಂತರ ಓದಿನತ್ತ ಗಮನ ಹರಿಸಿದ್ರೆ ಮುಂದೆ SSLC PUCಯಲ್ಲಿ ಹೆಚ್ಚಿನ ಅಂಕ ಗಳಿಸುವುದರ ಜೊತೆಗೆ ಉತ್ತಮ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ, ಉತ್ತಮ ಸಾಧನೆ ಮಾಡಲು ಸಹಕಾರಿಯಾಗಲಿದೆ ಎಂದರು. ಸಮವಸ್ತ್ರ ಧರಿಸುವುದು ಸಮಾನತೆಯ ಸಾರುವ ಸಂಕೇತವಾಗಿದ್ದು ಕಿರಿಯ ವಯಸ್ಸಿನಲ್ಲಿ ಮಕ್ಕಳಿಗೆ ಸಮಾನತೆಯನ್ನ ಸಾಧಿಸಲು ಶಿಕ್ಷಕರು ಮಾರ್ಗದರ್ಶಕರಾಗಬೇಕೆಂದರು. ಖಡ್ಗೇಶ್ವರ ವಿದ್ಯಾಮಂದಿರದಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಸಂಸ್ಕೃತಿಯನ್ನು ಕಲಿಸಿಕೊಳ್ಳಲಾಗ್ತಾ ಇದೆ. ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮಕ್ಕಳು ಉನ್ನತ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ನಿರ್ಣಾಯಕರಾಗಿ ನೇಹಾ ಖಂಡ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಉಪಸ್ಥಿತರಿದ್ದರು. ದಿಲೀಪ್ ಘಂಟೆ, ಪ್ರಕಾಶ್ ರುದ್ನೂರೆ, ಅಂಜಲಿ ಜೋಶಿ, ಶುಭಂ ರಾಮರಾವ್ ಜೊತೆಗೆ ಜಯಪ್ರಕಾಶ್ ಸಹಾನೆ ಉಪಸ್ಥಿತರಿದ್ದರು. ಮುಖ್ಯ ಗುರು ಆನಂದ್ ಕಲ್ಯಾಣಿ ಸ್ವಾಗತಿಸಿ ನಿರೂಪಿಸಿದ್ರು. ಡಾಕ್ಟರ್ ಆಗಿ ಯಾವ್ದನ್ನೂ ಇರ್ಲಿ, ಯಾವ್ದನ್ನೋ ಫೀಲ್ಡ್ ನಿಮ್ಗೆ ಪ್ಯಾಷನ್ ಬೇಕು. ಪ್ಯಾಷನ್ ಇಲ್ಲ ಅಂತ ಏನ್ ಮಾಡ್ಲಕ್ ಸಾಧ್ಯನೇ ಇಲ್ಲ. 25 years ನಿಂದ ಡೆಂಟಿಸ್ಟ್ ಇದ್ದಾರೆ, ಬಟ್ ನಾನು ಅದೇ ರೇಂಜ್ ನಾಗಿ ಅದೇ ಕಾಂಪಿಟೇಷನ್ ಆಗಿ ನಾನು ಓನ್ಲಿ 4 years ದಾಗ ನಾನು ಬಂದಿದ್ದೆ. ಭಾಲ್ಕಿ ತಾಲೂಕಿನ ದೇವಿನಗರದ ಒಂದು ವಿಜಯಲಕ್ಷ್ಮಿ ಗಂಡ ಸತೀಶ್ ಛತ್ರೆ ಅಂದರೆ ವಯಸ್ಸು 30. ಅವರು ದಿನಾಂಕ ಅಂದರೆ 2023 ಜುಲೈ 9ರಂದು ಒಂದು ಮನೆಯಿಂದ ಕಾಣೆಯಾಗಿರ್ತಾರೆ. ಕಾಣೆಯಾದ ಮಹಿಳೆಯು 5 ಅಡಿ 7 ಇಂಚ್ ಎತ್ತರ, ಗೋಧಿ ಮೈ ಬಣ್ಣ ಇದ್ದು ಒಂದು ಅರಿಶಿನ ಬಣ್ಣದ ಚೂಡಿದಾರ ಪೈಜಾಮವನ್ನು ಧರಿಸಿಕೊಂಡಿದ್ದಾರೆ. ಕನ್ನಡ, ಹಿಂದಿ ಮತ್ತು ಮರಾಠಿಯಲ್ಲಿ ಅವರು ಮಾತನಾಡ್ತಾರೆ. ಅದೇ ರೀತಿಯಾಗಿ ಭಾಲ್ಕಿ ತಾಲೂಕಿನ ಒಂದು ಜೋಶಿ ಗಲ್ಲಿಯ ನಿವಾಸಿಯಾಗಿರುವಂಥ ಅಂಜಲಿ ಮಹಾದೇವ್ ಅವರು ಕೂಡ 2023 ಜುಲೈ 6ರಂದು ಮನೆಯಿಂದ ಕಾಣೆಯಾಗಿರ್ತಾರೆ. ಕಾಣೆಯಾದ ಒಂದು ಮಹಿಳೆಯರು, ಈ ಮಹಿಳೆ ಒಂದು ಎಷ್ಟು ಅಂತಂದರೆ 5 ಸೆಂಟಿಮೀಟರ್ ಎತ್ತರ ಇದ್ದು ಗೋಧಿ ಮೈ ಬಣ್ಣ ಇದೆ. ಆಮೇಲೆ ಸಾಧಾರಣ ಮೈಕಟ್ಟು ಇದ್ದು ಮೈ ಮೇಲೆ ಒಂದು ಚೂಡಿದಾರ ಕೂಡ ಅವರು ಪೈಜಾಮ ಹಾಕೊಂಡಿದ್ದಾರೆ, ಕೆಂಪು ಬಣ್ಣದ ಚೂಡಿದಾರವನ್ನು ಹಾಕೊಂಡಿದ್ದಾರೆ. ಕೂಡಲೇ ಇವರು ಎಲ್ಲಾದರೂ ಕೂಡ ಸಿಕ್ಕಿದ್ರೆ ದಯವಿಟ್ಟು ಭಾಲ್ಕಿಯ ಒಂದು ಪೊಲೀಸ್ ಠಾಣೆಗೆ PSI ಅಥವಾ ಸಿಬ್ಬಂದಿಗಳಿಗೆ ಕೂಡಲೇ ಮಾಹಿತಿ ನೀಡಬೇಕು ಅನ್ನುವಂಥ ಪ್ರಕಟಣೆಯನ್ನು ಭಾಲ್ಕಿ ಪೊಲೀಸ್ ಠಾಣೆ ವತಿಯಿಂದ ನೀಡಲಾಗಿದೆ. ದಿನಾಂಕ ಅಂದರೆ 2023 ಜುಲೈ 9ರಂದು ಒಂದು ಮನೆಯಿಂದ ಕಾಣೆಯಾಗಿರ್ತಾರೆ. ಕಾಣೆಯಾದ ಮಹಿಳೆಯು 5 ಅಡಿ 7 ಇಂಚ್ ಎತ್ತರ, ಗೋಧಿ ಮೈ ಬಣ್ಣ ಇದ್ದು ಒಂದು ಅರಿಶಿನ ಬಣ್ಣದ ಚೂಡಿದಾರ ಪೈಜಾಮವನ್ನು ಧರಿಸಿಕೊಂಡಿದ್ದಾರೆ. ಕನ್ನಡ, ಹಿಂದಿ ಮತ್ತು ಮರಾಠಿಯಲ್ಲಿ ಅವರು ಮಾತನಾಡ್ತಾರೆ. ಅದೇ ರೀತಿಯಾಗಿ ಭಾಲ್ಕಿ ತಾಲೂಕಿನ ಒಂದು ಜೋಶಿ ಗಲ್ಲಿಯ ನಿವಾಸಿಯಾಗಿರುವಂಥ ಅಂಜಲಿ ಮಹಾದೇವ್ ಅವರು ಕೂಡ 2023 ಜುಲೈ 6ರಂದು ಮನೆಯಿಂದ ಕಾಣೆಯಾಗಿರ್ತಾರೆ. ಕಾಣೆಯಾದ ಒಂದು ಮಹಿಳೆಯರು, ಈ ಮಹಿಳೆ ಒಂದು ಎಷ್ಟು ಅಂತಂದರೆ 5 ಸೆಂಟಿಮೀಟರ್ ಎತ್ತರ ಇದ್ದು ಗೋಧಿ ಮೈ ಬಣ್ಣ ಇದೆ. ಆಮೇಲೆ ಸಾಧಾರಣ ಮೈಕಟ್ಟು ಇದ್ದು ಮೈ ಮೇಲೆ ಒಂದು ಚೂಡಿದಾರ ಕೂಡ ಅವರು ಪೈಜಾಮ ಹಾಕೊಂಡಿದ್ದಾರೆ, ಕೆಂಪು ಬಣ್ಣದ ಚೂಡಿದಾರವನ್ನು ಹಾಕೊಂಡಿದ್ದಾರೆ. ಕೂಡಲೇ ಇವರು ಎಲ್ಲಾದರೂ ಕೂಡ ಸಿಕ್ಕಿದ್ರೆ ದಯವಿಟ್ಟು ಭಾಲ್ಕಿಯ ಒಂದು ಪೊಲೀಸ್ ಠಾಣೆಗೆ PSI ಅಥವಾ ಸಿಬ್ಬಂದಿಗಳಿಗೆ ಕೂಡಲೇ ಮಾಹಿತಿ ನೀಡಬೇಕು ಅನ್ನುವಂಥ ಪ್ರಕಟಣೆಯನ್ನು ಭಾಲ್ಕಿ ಪೊಲೀಸ್ ಠಾಣೆ ವತಿಯಿಂದ ನೀಡಲಾಗಿದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.